ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ಸ್ವಾಗತ. ಇಲ್ಲೊಂದು ಶಿಕ್ಷಣ ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನ್ಯೂ ಇರಾ ಪಬ್ಲಿಕ್ ಸ್ಕೂಲ್ ವತಿಯಿಂದ ನೇಮಕಾತಿ ಇಲ್ಲಿ ನೋಡಬಹುದು. ಇಲ್ಲಿ ಎಕ್ಸ್ಪೆಕ್ಟೆಡ್ ಇಲ್ಲಿ ಟೀಚರ್ಸ್ ಆ್ಯಂಡ್ ಆಫೀಸ್ ಸ್ಟಾಫ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಪ್ರೀ ಪ್ರೈಮರಿ LKG ಮತ್ತು UKG ಮತ್ತು ಫೋನಿಕ್ಸ್ ಮತ್ತು ಇಂಗ್ಲೀಷ್ ಮೀಡಿಯಂಗೆ ಇಲ್ಲಿ ಡಿಗ್ರಿ ಮಾಂಟೆಸರಿ ಟ್ರೈನಿಂಗ್ ಮಾಡಿದಂಥ ಅಭ್ಯರ್ಥಿಗಳು ಇಂಗ್ಲೀಷ್ನಲ್ಲಿ ಇಲ್ಲಿ ಕಮ್ಯುನಿಕೇಷನ್ ನೀವು ಇಲ್ಲಿ ಮಾಡಬೇಕಾಗುತ್ತದೆ ಅಂತ ಅಭ್ಯರ್ಥಿಗಳನ್ನು ಇವರು ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಅದೇ ರೀತಿಯಾಗಿ ಪ್ರೈಮರಿ ಸೆಕ್ಷನ್ಗೆ ಇಲ್ಲಿ ಇಂಗ್ಲೀಷ್, EVS, ಮ್ಯಾಥ್ಸ್, ಕನ್ನಡ, ಹಿಂದಿ, GK ನೀವು ಬೋಧನೆ ಮಾಡಬೇಕಾಗಿದ್ದಾರೆ. ಈ ಒಂದು ಹುದ್ದೆ ವಿದ್ಯಾರ್ಥಿ B.Ed ಇಂಗ್ಲೀಷ್ ಕಮ್ಯುನಿಕೇಷನ್ ಕೂಡ ಇಲ್ಲಿ ಆಗಿರಬೇಕಾಗುತ್ತದೆ. ಅದೇ ರೀತಿ ಹೈಸ್ಕೂಲ್ ಸೆಕ್ಷನ್ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಇಂಗ್ಲೀಷ್, ಕನ್ನಡ, ಹಿಂದಿ, ಸೋಷಿಯಲ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಇಂಗ್ಲೀಷ್ನಲ್ಲಿ ನೀವು ಬೋಧನೆಯನ್ನು ಮಾಡಬೇಕಾಗುತ್ತದೆ. ಈ ಒಂದು ಹುದ್ದೆಗಳಿಗೆ B.Ed ಅಥವಾ PG ಕೂಡ ಆಗಿರಬೇಕಂತ ಇವರು ಹೇಳ್ತಾ ಇದ್ದಾರೆ. ನಂತರ ಇಲ್ಲಿ ಫಿಸಿಕಲ್ ಡೈರೆಕ್ಟರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಇಲ್ಲಿ ಕೂಡ ನೀವು CPED ಅಥವಾ BPED ಮಾಡುವಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಆಫೀಸ್ ಅಡ್ಮಿನ್ ಎನಿ ಡಿಗ್ರಿ ಕೂಡ ನೀವು ಇಲ್ಲಿ ಆಗಿರಬೇಕು. ಅದೇ ರೀತಿ ಬಸ್ ಡ್ರೈವರ್ಸ್ಗಳಿಗೂ ನೇಮಕಾತಿ ಹ್ಯಾವಿ ಬ್ಯಾಟ್ ಹೊಂದಿರಬೇಕು. ಹೆಲ್ಪರ್ಗೆ ಇಲ್ಲಿ ಲೇಡೀಸ್ಗೆ ಇವರು ಮೊದಲ ಆದ್ಯತೆ ನೀಡುತ್ತಾ ಇದ್ದಾರೆ. ಒಳ್ಳೆಯ ಸ್ಯಾಲ್ರಿ ಕೂಡ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮತ್ತು ರಿಸರ್ವಿಂಗ್ ಕ್ಯಾಂಡಿಡೇಟ್ ಇವರಿಗೆ ನೀಡ್ತಾ ಇದ್ದಾರೆ. ನೋಡಬಹುದು ಕ್ಯಾಂಪಸ್ ಗುತ್ಕಲ್ ರೋಡ್, ರಾಣೆಬೆನ್ನೂರಿನಲ್ಲಿ ಈ ಒಂದು ನೇಮಕಾತಿ. ವಿಸಿಟಿಂಗ್ ಟೈಮ್ ನೋಡಬಹುದು 10 ರಿಂದ 4 PM ವರೆಗೆ ನೀವು ಆ ಸಂಸ್ಥೆಗೆ ಹೋಗಿ ನೀವು ಇಲ್ಲಿ ವಿಸಿಟ್ ಮಾಡಿ ಈ ಒಂದು ಹುದ್ದೆಗಳಿಗೆ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆದುಕೊಳ್ಳಬಹುದು. ಮತ್ತೊಂದು ಶಿಕ್ಷಣ ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೋತಾರೆ. ಶ್ರೀ ರಾಮಕೃಷ್ಣ ವಿದ್ಯಾಲಯ ಒಂದು ವಿದ್ಯಾಶಾಲಾ ಒಂದು ಸಂಸ್ಥೆಯ ನೇಮಕಾತಿ. ಇದು ಯಾದಗಿರಿ, ಮೈಸೂರು 570020 ಒಂದು ಸಂಸ್ಥೆಯ ನೇಮಕಾತಿ. ಆ ಸಂಸ್ಥೆಯ ಒಂದು ಇಮೇಲ್ ಕೂಡ ಇಲ್ಲಿ ನೀಡ್ತಾ ಇದ್ದೀವಿ ಇಲ್ಲಿ ಗಮನಿಸೋದು. ಇಲ್ಲಿ ವಾಂಟೆಡ್ ಲೆಕ್ಚರ್ಸ್ಗಳಿಗೆ ಇವರು ನೇಮಕಾತಿ ಮಾಡ್ಕೋತಾರೆ. ಇಲ್ಲಿ ಮುಂದಿನದಾಗಿ MSc ಬಾಟನಿ ಮತ್ತು ಜುವಾಲಜಿ ಮತ್ತು ಲೈಫ್ ಸೈನ್ಸ್ ಆ್ಯಂಡ್ B.Ed ಮತ್ತು CBEd ಮಾಡುವಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ನೇಮಕಾತಿ ಇವರು ಮಾಡ್ಕೊಳ್ತಾ ಇದ್ದಾರೆ. ಯೂನಿವರ್ಸಿಟಿ PU ಮತ್ತು ಹೈಸ್ಕೂಲ್ಗಳಿಗೆ ಒಂದು ನೇಮಕಾತಿ. ಇವರು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಓನ್ಲಿ ಮೇಲ್ ಕ್ಯಾಂಡಿಡೇಟ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಜೊತೆಗೆ 3 ವರ್ಷದ ಅನುಭವ ಇರಬೇಕು. ಮಿನಿಮಮ್ 40 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಇವರು ಮೊದಲ ಆದ್ಯತೆ ನೀಡ್ತಾ ಇದ್ದಾರೆ. ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಆ ಸಂಸ್ಥೆಯ ಒಂದು ನಿಮ್ಮ ಇತ್ತೀಚಿನ ಬಯೋಡೇಟಾ ಆಗಿರ್ಬೋದು 5 ಫೆಬ್ರವರಿ ಒಳಗಾಗಿ ನೀವು ಆ ಸಂಸ್ಥೆಯ ಒಂದು ಇಮೇಲ್ಗೆ ನಿಮ್ಮ ಒಂದು ರೆಸ್ಯೂಮನ್ನು ಕಳಿಸಬೇಕಾಗುತ್ತದೆ. ಮತ್ತೊಂದು ಶಿಕ್ಷಣ ಸಂಸ್ಥೆಯಾದ KNE ಪಬ್ಲಿಕ್ ಸ್ಕೂಲ್ ವತಿಯಿಂದ ನೇಮಕಾತಿ. ಇದು ನ್ಯೂ ಡೆಲ್ಲಿಯಿಂದ ಆದ ಒಂದು ಸ್ಕೂಲ್ ಆಗಿದೆ. ಇಲ್ಲಿ ಕೂಡ ಮಿಡಲ್ ಸ್ಕೂಲ್ ಮತ್ತು ಹೈಸ್ಕೂಲ್ ಟೀಚರ್ಸ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಸಬ್ಜೆಕ್ಟ್ ನೋಡ್ಬೋದು ನೀವು ಇಲ್ಲಿ ಇಂಗ್ಲೀಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ, ಹಿಂದಿ ಮತ್ತು ಕಂಪ್ಯೂಟರ್ ಟೀಚರ್ಸ್ ಮತ್ತು ಇಲ್ಲಿ ಟೀಚರ್ಸ್ಗಳಿಗೆ ನೇಮಕಾತಿ. ಮ್ಯೂಸಿಕ್, ಡಾನ್ಸ್, ಆರ್ಟ್, ಕ್ರಾಫ್ಟ್ ಮತ್ತು ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನಿಮ್ಮ ಇತ್ತೀಚಿನ CV ಅಂದರೆ ರೆಸ್ಯೂಮನ್ನು ನೀವು ಆ ಸಂಸ್ಥೆಯ ಇಮೇಲ್ಗೆ ಈ ಒಂದು ಇಮೇಲ್ಗೆ ಇಲ್ಲಿ ಸಲ್ಲಿಸಬೇಕಾಗುತ್ತದೆ. KNM ಪಬ್ಲಿಕ್ ಸ್ಕೂಲ್ 4th ದೊಡ್ಡ ಬೊಮ್ಮಸಾಗರ, ಇದು ವಿದ್ಯಾನಾರಾಯಣಪುರ, ಬೆಂಗಳೂರಲ್ಲಿ ಕಂಡುಬರುವಂಥ ಒಂದು ಸಂಸ್ಥೆಯಾಗಿದೆ. ಬೇಗನೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತೊಂದು ಶಿಕ್ಷಣ ಸಂಸ್ಥೆಯ ನೇಮಕಾತಿ ನೋಡಬಹುದು. ಇಲೈಟ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ವತಿಯಿಂದ ನೇಮಕಾತಿ. ಇದು ಕೂಡ ನೆಲಮಂಗಲ ಟೌನ್ ಬೆಂಗಳೂರು ಕಾಣುವ ಸಂಸ್ಥೆಯಾಗಿದೆ. ಈ ಸಂಸ್ಥೆಯಲ್ಲಿ ಸ್ಕೂಲ್ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಯಾವ ಹುದ್ದೆಗೆ ನೇಮಕಾತಿ ಅಂದರೆ ನೋಡಬಹುದು ಸೈನ್ಸ್, ಹಿಂದಿ, ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ, ಸೋಷಿಯಲ್ ಸೈನ್ಸ್, ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಟೀಚರ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಮೂಲಕ ನೀವು ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ನಿಮ್ಮ ಇತ್ತೀಚಿನ CVಯನ್ನು ಈ ಸಂಸ್ಥೆ ಇಮೇಲ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಮತ್ತೊಂದು ಸಂಸ್ಥೆ ವತಿಯಿಂದ ನೇಮಕಾತಿ ನೋಡಬಹುದು. ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರು ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. CO ಪ್ರಿನ್ಸಿಪಲ್ ಇನ್ವೆಸ್ಟಿಗೇಷನ್, ಇಲ್ಲಿ ಮ್ಯಾನೇಜ್ಮೆಂಟ್ ಗ್ರಾಜ್ಯುಯೇಟ್ ಟೆಕ್ನಾಲಜಿ ಕ್ವಾಲಿಫೈಡ್ ಇನ್ ಏರಿಯಾಸ್ ಎನರ್ಜಿ ಡೊಮೇಶನ್ ಹೊಂದಿರಬೇಕು. 12 ವರ್ಷದ ಅನುಭವ ಇರಬೇಕು ಅಂತ ಅಭ್ಯರ್ಥಿಗಳಿಗೆ ನೇಮಕಾತಿ. ಆಮೇಲೆ ಆಪರೇಷನ್ ಮ್ಯಾನೇಜರ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಗ್ರಾಜ್ಯುಯೇಟ್ ಹೊಂದಿರಬೇಕು, 8 ವರ್ಷ ಅನುಭವ ಇರಬೇಕು. ಅಲ್ಲಿ ಔಟ್ರೀಚ್ ಆಫೀಸರ್ಗೆ ನೇಮಕಾತಿ, ಟೆಕ್ನಿಕಲ್ ಅಸಿಸ್ಟೆಂಟ್ ನೇಮಕಾತಿ, ಸೆಕ್ರೆಟರಿ ಸಪೋರ್ಟ್, ಅಡ್ಮಿನ್ ಅಸಿಸ್ಟೆಂಟ್ ನೇಮಕಾತಿ, ಜೂನಿಯರ್ ಅಕೌಂಟೆಂಟ್ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗಳಿಗೆ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಆ ಸಂಸ್ಥೆ ಒಂದು ಇಮೇಲ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಅದೇ ರೀತಿಯಾಗಿ ಮತ್ತೊಂದು ಸಂಸ್ಥೆ ವತಿಯ ನೇಮಕಾತಿ. ದ ಆದರ್ಶ ಎಜುಕೇಷನ್ ಸೊಸೈಟಿ ವತಿಯ ನೇಮಕಾತಿ. ಇಲ್ಲಿ ನೋಡಬಹುದು ಧ್ಯಾನ ಮಂದಿರ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ವತಿಯ ನೇಮಕಾತಿ. ಇದು ನೋಡಬಹುದು ಇದು
ಬೆಳಗಾವಿಯಲ್ಲಿ ಕಂಡುಬರುವಂಥ ಸಂಸ್ಥೆಯಾಗಿದೆ. 590001 ಸಂಸ್ಥೆ ಹೊಂದಿದಾಗಿದೆ. ಜೊತೆಗೆ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ವಾಂಟೆಡ್ ಟೀಚರ್ಸ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದೆ. ನೀವು ನೋಡ್ಬೋದು ಇದೊಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆಗಿದೆ. ನೀವು ನೋಡ್ಬೋದು ಇಲ್ಲಿ ಇಂಗ್ಲೀಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಫಿಸಿಕಲ್ ಎಜುಕೇಷನ್, ಹಿಂದಿ, ಕಂಪ್ಯೂಟರ್, ಡ್ರಾಯಿಂಗ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನೀವು ಎಲಿಜಿಬಲ್ ನೋಡಬಹುದು BEd ಅಥವಾ D.Ed ಆಗಿರಬೇಕು ವಿತ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ನೀವು ಇಲ್ಲಿ ಹೊಂದಿರಬೇಕಾಗುತ್ತದೆ. ಇಲ್ಲಿ ಪ್ರೆಷರ್ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಕೌಂಟೆಂಟ್ ಹುದ್ದೆಗೆ ನೇಮಕಾತಿ, ಅಲ್ಲಿ ಕೂಡ ನೀವು BCom ವಿತ್ ಟ್ಯಾಲಿ ನಾಲೆಡ್ಜ್ ನಿಮಗೆ ಇರಬೇಕಾಗುತ್ತದೆ. ಆನಂತರ ಸ್ಯಾಲ್ರಿ ಕೂಡ ಅವರು ಒಳ್ಳೆ ಸ್ಯಾಲ್ರಿನೂ ಕೂಡ ನೀಡ್ತಾ ಇದ್ದಾರೆ. ಲೊಕೇಶನ್ ನೋಡಬಹುದು, ಧ್ಯಾನ ಮಂದಿರ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್, ಶಾಸ್ತ್ರಿ ನಗರ್, ಬೆಳಗಾವಿಯಲ್ಲಿ ಒಂದು ನೇಮಕಾತಿ ನಡೀತಾ ಇದೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ನೀವು ನಿಮ್ಮ ಇತ್ತೀಚಿನ ಒಂದು ರೆಸ್ಯೂಮನ್ನು ಈ ಒಂದು ಕಾಂಟ್ಯಾಕ್ಟ್ಗೆ ನೀವು ನಿಮ್ಮ ರೆಸ್ಯೂಮನ್ನು ಕಳುಹಿಸಬೇಕಾಗುತ್ತದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ಜೊತೆಗೆ 10/2/2026 ಒಳಗಾಗಿ ನಿಮ್ಮ ರೆಸ್ಯೂಮ್ ನೀವು ಇಲ್ಲಿ ಕಳುಹಿಸಬೇಕಾಗುತ್ತದೆ. ಅದೇ ರೀತಿಯಾಗಿ ಮತ್ತೊಂದು ಶಿಕ್ಷಣ ಸಂಸ್ಥೆ ಮೌಂಟ್ ಕ್ಯಾರ್ಮಲ್ ಸೆಂಟ್ರಲ್ ಸ್ಕೂಲ್ ವತಿಯಿಂದ ನೇಮಕಾತಿ ನೋಡಬಹುದು. ಇದು ಮರಿಯಾ ಹಿಲ್, ಮಂಗಳೂರು 57008 ಈ ಒಂದು ಸಂಸ್ಥೆ ನೇಮಕಾತಿ. ವಾಂಟೆಡ್ ಟೀಚರ್ಸ್ಗಳಿಗೆ ವಿತ್ ಎಕ್ಸ್ಪೀರಿಯನ್ಸ್ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಸಂಸ್ಥೆಯಲ್ಲಿ ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ MA ಇಂಗ್ಲೀಷ್ ಬೇಡ ಅಂತ ಅಭ್ಯರ್ಥಿಗಳು, BA BPEd ಮತ್ತು MEd ಅಂತ ಅಭ್ಯರ್ಥಿಗಳು, BSc PCN B.Ed ಅಂತ ಅಭ್ಯರ್ಥಿಗಳು, BSc ಮತ್ತು CPZ B.Ed ಅಂತ ಅಭ್ಯರ್ಥಿಗಳು, BA B.Ed ಇಂಗ್ಲೀಷ್ ಸೋಷಿಯಲ್ ಸೈನ್ಸ್ಗಳಿಗೆ ನೇಮಕಾತಿ, ಆಮೇಲೆ BA B.Ed ಹಿಂದಿ ಟೀಚರ್ಗೆ ನೇಮಕಾತಿ, MSc ಇನ್ ಫಿಸಿಕಾಲಜಿ ಆ್ಯಂಡ್ ಕ್ಲಿನಿಕಲ್ ಫಿಸಿಕಾಲಜಿಯಲ್ಲಿ ನೇಮಕಾತಿ, ಲ್ಯಾಬ್ ಅಸಿಸ್ಟೆಂಟ್ ಹುಡುಗಿ ಡಿಪ್ಲೊಮೊ ಇನ್ EC CS ಅಂತ ಅಭ್ಯರ್ಥಿಗೆ ನೇಮಕಾತಿ ಮಾಡ್ತಾರೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ನೀವು ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಆ ಸಂಸ್ಥೆ ಒಂದು ಇಮೇಲ್ಗೆ ನೀವು ರವಾನಿಸಬೇಕಾಗುತ್ತದೆ. ಬಿಫೋರ್ ಅಂದರೆ ಫೆಬ್ರವರಿ 5 ನೀವು ಆ ಒಂದು ಸಂಸ್ಥೆಗೆ ಇಮೇಲ್ ರವಾನಿಸಬೇಕಾಗುತ್ತದೆ. ಈ ರೀತಿಯಾಗಿ ಮತ್ತೊಂದು ಶಿಕ್ಷಣ ಸಂಸ್ಥೆ ವತಿಯಿಂದ ನೇಮಕಾತಿ ನೋಡಬಹುದು. BBB ಸಂಘ ಬಸವೇಶ್ವರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ನೇಮಕಾತಿ. ಇಲ್ಲಿ ಕೂಡ ಕೆಲವು ಶಿಕ್ಷಕರಿಗೆ ನೀವು ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ನೀವು ಇಲ್ಲಿ ಗಮನಿಸಬಹುದು. ಮೊದಲನೇದಾಗಿ BRPS ವಿದ್ಯಾಗಿರಿ ಬಾಗಲಕೋಟೆಯಲ್ಲಿ ನೇಮಕಾತಿ. ಸಂಸ್ಥೆ ಒಂದು ಇಮೇಲ್ ಜೊತೆ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ನೀಡ್ತಾ ಇದ್ದಾರೆ. ಮೊದಲನೇದಾಗಿ KG ಪ್ರೈಮರಿ ಟೀಚರ್ಸ್ಗಳಿಗೆ ಇಲ್ಲಿ ನೋಡಬಹುದು. ನರ್ಸರಿ, KG ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥಮೆಟಿಕ್ಸ್, EVS ಸೈನ್ಸ್ ಮತ್ತು ಕಂಪ್ಯೂಟರ್ ಶಿಕ್ಷಕರಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಹೈಸ್ಕೂಲ್ ಶಿಕ್ಷಣಗೆ ಕೂಡ ನೋಡಬಹುದು. ಇಲ್ಲಿ ಕೂಡ ಕನ್ನಡ, ಇಂಗ್ಲೀಷ್, ಹಿಂದಿ, ಸೈನ್ಸ್, ಸೋಷಿಯಲ್ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ಟೀಚರ್ಗಳಿಗೆ ನೇಮಕಾತಿ. ಅದೇ ರೀತಿಯಾಗಿ ನಾನ್ ಟೀಚಿಂಗ್ ಪೋಸ್ಟ್ ಆದ ಲೈಬ್ರರಿಯನ್, ಆರ್ಟ್, ಕ್ರಾಫ್ಟ್, ಮ್ಯೂಸಿಕ್, ಕೌನ್ಸಿಲರ್ಸ್, ಆರ್ಟ್, ಥಿಂಕಿಂಗ್ ಲ್ಯಾಬ್ ಇನ್ಸ್ಟ್ರಕ್ಟರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಬಸ್ ಡ್ರೈವರ್ಗಳಿಗೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ಹ್ಯಾವಿ ಬ್ಯಾಟ್ ಲೈಸೆನ್ಸ್ ಹೊಂದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ನೋಡಬಹುದು ನೀವು ಇಲ್ಲಿ ಮತ್ತೊಂದು ಶಾಲೆಯಿಂದ ನೇಮಕಾತಿ. BRPS BD ಬೆಂಗಳೂರು ಈ ಒಂದು ಸಂಸ್ಥೆಯಲ್ಲಿ ಕೂಡ ನೇಮಕಾತಿ. ಅಲ್ಲಿ ಕೂಡ ಆ ಸಂಸ್ಥೆ ಇಮೇಲ್ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ. ಅಲ್ಲಿ ಕೂಡ KG ಮತ್ತು ಪ್ರೈಮರಿಗೆ ನೋಡಬಹುದು. ನರ್ಸರಿ, KG ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥಮೆಟಿಕ್ಸ್, EVS ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಮತ್ತು PET ಇಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ ಇಲ್ಲಿ ಹೆಣ್ಣು ಮಕ್ಕಳಿಗೆ ಮೊದಲು ಆದ್ಯತೆ ನೀಡ್ತಾ ಇದ್ದಾರೆ. ಅದೇ ರೀತಿ ಹೈಸ್ಕೂಲ್ ಶಿಕ್ಷಣ ನೋಡಬಹುದು ನೀವು ಇಲ್ಲಿ. ಹೈಸ್ಕೂಲ್ ಶಿಕ್ಷಣ ಕೂಡ ನೇಮಕಾತಿ. ಅಲ್ಲಿ ಕೂಡ ಕನ್ನಡ, ಇಂಗ್ಲೀಷ್, ಸಂಸ್ಕೃತ, ಹಿಂದಿ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ಟೀಚರ್ಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಅದರ ಪೋಸ್ಟ್ ಆದ ಇಲ್ಲಿ ಆರ್ಟ್, ಕ್ರಾಫ್ಟ್, ಮ್ಯೂಸಿಕ್, ಡಾನ್ಸ್ ಟೀಚರ್, ಮತ್ತು ಫಿಮೇಲ್ ಮತ್ತು ಕೌನ್ಸಿಲರ್ ಹುದ್ದೆಗೆ ನೇಮಕಾತಿ. ಅಲ್ಲಿ ಕೂಡ ಬಸ್ ಡ್ರೈವರ್ಗೆ ನೇಮಕಾತಿ. ಹೆವಿ ಬ್ಯಾಡ್ ಹೋದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ನೀವು ಸಲ್ಲಿಸಬಹುದು. ಅದೇ ರೀತಿಯಾಗಿ ಮತ್ತೊಂದು ಶಾಲೆಯಾದ BRPS ಮುಧೋಳದಲ್ಲಿ ನೇಮಕಾತಿ. ಆ ಸಂಸ್ಥೆ ಒಂದು ಇಮೇಲ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಇದೆ. ಅಲ್ಲಿ ಕೂಡ ಕೆಲವು ಹುದ್ದೆಗಳ ನೇಮಕಾತಿಯಲ್ಲಿ ಕೂಡ ನೋಡಬಹುದು. ಪ್ರೈಮರಿ ಶಿಕ್ಷಣಿಗೆ ಇಂಗ್ಲೀಷ್, ಹಿಂದಿ, ಮ್ಯಾಥಮೆಟಿಕ್ಸ್, EVS ಸೈನ್ಸ್. ಅದೇ ರೀತಿ ಹೈಸ್ಕೂಲ್ ಶಿಕ್ಷಣಿಗೆ ಕೂಡ ಅಲ್ಲಿ ಕೂಡ ಇಂಗ್ಲೀಷ್, ಕನ್ನಡ, ಸಂಸ್ಕೃತ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, PUC ಸೈನ್ಸ್ ಕೂಡ ನೇಮಕಾತಿ. ಅಲ್ಲಿ ಕೂಡ ಲೆಕ್ಚರ್ಗೆ ನೇಮಕಾತಿ. ಫಿಸಿಕ್ಸ್ ಆಮೇಲೆ ಈ ರೀತಿಯಾಗಿ ಅದರ ಹುದ್ದೆ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಆರ್ಟ್, ಕ್ರಾಫ್ಟ್, ಮ್ಯೂಸಿಕ್, ಡ್ಯಾನ್ಸ್, ಟೀಚರ್, ಕೌನ್ಸಿಲರ್. ಅಲ್ಲಿ ಕೂಡ ಹ್ಯಾವಿ ಬ್ಯಾಡ್ ಹೋದಿಂದ ಅಭ್ಯರ್ಥಿ ಮೊದಲಾದ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮತ್ತೊಂದು ಶಾಲೆಯಾದ BRPS ಲೋಕಾಪುರದಲ್ಲಿ ನೇಮಕಾತಿ. ಅಲ್ಲಿ ಕೂಡ KG ಪ್ರೈಮರಿಗೆ ನೇಮಕಾತಿ, ಹೈಸ್ಕೂಲ್ಗೆ ನೇಮಕಾತಿ, ಅದರ್ಸ್ಗೆ ನೇಮಕಾತಿ ಮತ್ತು ಬಸ್ ಡ್ರೈವರಿಗೆ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ BRPS ರಾಮದುರ್ಗ ಅಲ್ಲಿ ಕೂಡ KG ಮತ್ತು ಪ್ರೈಮರಿಗೆ ನೇಮಕಾತಿ ಮಾಡ್ತಾ ಇದೆ. ಹೈಸ್ಕೂಲ್ಗೆ ನೇಮಕಾತಿ, ಅದರ್ಸ್ಗೆ ನೇಮಕಾತಿ, ಬಸ್ ಡ್ರೈವರಿಗೆ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಮತ್ತೊಂದು ಶಾಲೆಯಾದ
BIPS ಗುಳ್ಳೆದ ಗುಡ್ಡ, ಇದು ಕೂಡ CBSE ಒಂದು ಶಾಲೆಯಾಗಿದೆ. ಅಲ್ಲಿ ಕೂಡ KG ಮತ್ತು ಪ್ರೈಮರಿಗಳ ನೇಮಕಾತಿ, ಹೈಸ್ಕೂಲಿನ ನೇಮಕಾತಿ, ಅದರ್ಸ್ ಪೋಸ್ಟ್ ಮತ್ತು ಬಸ್ ಡ್ರೈವರ್ಗಳ ನೇಮಕಾತಿ ಮಾಡ್ಕೋತಾರೆ. ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನರ್ಸರಿ ಹುದ್ದೆಗೆ ನೀವು ಡಿಗ್ರಿ ವಿತ್ NTC BEd DED ಆಗಿರಬೇಕು. ಪ್ರೈಮರಿ ಸೆಕ್ಷನ್ನಿಗೆ ನೀವಿಲ್ಲಿ BA BSc ವಿತ್ BEd DED ಆಗಬೇಕು. ಹೈಸ್ಕೂಲ್ ಸೆಕ್ಷನ್ಗೆ ನೀವು BA BSc MA BSc BEd ಆಗಿರಬೇಕು. PUC ಸೈನ್ಸ್ ಟೀಚರ್ಗೆ ನೀವು ಇಲ್ಲಿ MSc ವಿತ್ BEd ಆಗಿರಬೇಕು. ಇಲ್ಲಿ ಲ್ಯಾಬ್ ಇನ್ಸ್ಟ್ರಕ್ಟರ್ಗೆ ನೀವು BA ಅಥವಾ MA ಆಗಿರಬೇಕು. ಮತ್ತು ಕೌನ್ಸಿಲರ್ ಹುದ್ದೆಗೆ ನೋಡಬಹುದು ನೀವು ಇಲ್ಲಿ ಮಾಸ್ಟರ್ ಇನ್ ಫಿಸಿಕಾಲಜಿ ಆಗಿರಬೇಕು. FD ಮತ್ತು SD ಹುದ್ದೆಗೆ BCom ಮತ್ತು BBA ವಿತ್ ಟ್ಯಾಲಿ ಆಗಿರಬೇಕು. ಆರ್ಟ್ ಒಂದು ಹುದ್ದೆಗೆ BVA ಮತ್ತು BSc ಆಗಿರಬೇಕು. ಸೈನ್ಸ್ ಮತ್ತು ಡಾನ್ಸ್ ಹುದ್ದೆಗೆ ಒಂದು ಡಿಗ್ರಿ ಇನ್ ಮ್ಯೂಸಿಕ್ ಆಗಿರಬೇಕು. ಡ್ರೈವರ್ಸ್ಗೆ ಇಲ್ಲಿ ಹೈ ಬ್ಯಾಡ್ ಲೈಸೆನ್ಸ್ ಹೊಂದಿರಬೇಕು. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ 10 ದಿನ ಒಳಗಾಗಿ ಸಂಸ್ಥೆ ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಮತ್ತು ನಿಮ್ಮ ಫೋಟೋವನ್ನು ಆ ಸಂಸ್ಥೆ ಇಮೇಲ್ ಆಗಲಿ ಅಥವಾ ಆ ಸಂಸ್ಥೆಯ ಆ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಹಾಕೊಂಡು ಕೂಡ ನೀವು ಇಲ್ಲಿ ನಿಮ್ಮ ರೆಸ್ಯೂಮನ್ನು ಕೊಡಬೇಕಾಗುತ್ತದೆ. ಹಾಗಾಗಿ ಮತ್ತೊಂದು ಮಹಾವಿದ್ಯಾಲಯದಲ್ಲಿ ನೇಮಕಾತಿ, ಆದರ್ಶ ಯೋಜನಾ ವಿಭಾಗ ಸಂಸ್ಕೃತ ಉಚ್ಚೇನ ಯೋಜನೆಯಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯ ದೆಹಲಿಯಲ್ಲಿ ನೇಮಕಾತಿ. ಈ ನೇಮಕಾತಿಯಲ್ಲಿ ಕೂಡ ಕೆಲವಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ, ನೀವು ಇಲ್ಲಿ ಗಮನಿಸಬಹುದು. ಈ ಹುದ್ದೆಗಳಿಗೆ ನೀವು ನೋಡಬಹುದು. ಮೊದಲನೇದಾಗಿ ಹುದ್ದೆಗಳ ವಿವರಣ ನೋಡಿಕೊಳ್ಳೋಣ. ಹುದ್ದೆಯ ವಿವರ ಮತ್ತು ದರ್ಜೆ ನೋಡಬಹುದು. ಕಾಲೇಜು ಗ್ರಂಥಪಾಲಕರು ದರ್ಜೆ 10 4 ಹುದ್ದೆ, ಸ್ಪೆಷಲ್ ಅಧಿಕಾರಿ 1 ಹುದ್ದೆ, ಸಹಾಯಕ ದರ್ಜೆ 6 ಹುದ್ದೆ, ಒಟ್ಟು 15 ಹುದ್ದೆ, ವೃತ್ತಿಪರ ಸಹಾಯಕರು 1 ಹುದ್ದೆ, UDC 2 ಹುದ್ದೆ, LDC 20 ಹುದ್ದೆಗಳಿಗೆ ಈ ಒಂದು ವಿಶ್ವವಿದ್ಯಾಲಯ ನೇಮಕಾತಿ ಮಾಡ್ಕೋತಾರೆ. ಅರ್ಜಿ ಸಲ್ಲಿಕೆ ಆರಂಭ ದಿನಾಂಕ ನೀವು ಇಲ್ಲಿ ನೋಡಬಹುದು 28/1/2026 ಮಸೂದರಿ ಜಾಹೀರಾತು ಪ್ರಕಟಣೆ ದಿನಾಂಕ 27/2011 ಜಾಹೀರಾತು ಪ್ರಕಟಣೆಯಾಗಿದೆ. ಆದ್ದರಿಂದ ಈ ಮೇಲಿನ ಎಲ್ಲ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ರೀತಿಯಾಗಿ ಮತ್ತೊಂದು ಸಂಶೋಧನೆ ಸುವರ್ಣ ಎಜುಕೇಷನ್ಸ್ ಟ್ರಸ್ಟ್ ಜಿಲ್ಲೆ ಧಾರವಾಡ 5/8/004 ಸುವರ್ಣ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ವಿದ್ಯಾರ್ಥಿ ಧಾರವಾಡದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ನೀವು ನೋಡಬಹುದು. ಮೊದಲನೇದಾಗಿ ಇಂಗ್ಲೀಷ್ ಟೀಚರ್ಗೆ ನೇಮಕಾತಿ 1 ಹುದ್ದೆ MA ಆಗಿರಬೇಕು. ಕನ್ನಡ ಟೀಚರ್ಗೆ 1 ಹುದ್ದೆ MA ಆಗಿರಬೇಕು. ರಾಜಶಾಸ್ತ್ರ 1 ಹುದ್ದೆ MA ಆಗಿರಬೇಕು. ವಾಣಿಜ್ಯಶಾಸ್ತ್ರ 3 ಹುದ್ದೆ MCom ಆಗಿರಬೇಕು. ಇಂಥ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಅರ್ಜಿ ಸಲ್ಲಿಸುವ ಬಯಸುವ ಅಭ್ಯರ್ಥಿಗಳು ನಿಮ್ಮ ಪರಿಚಯ ಅಂದರೆ ನಿಮ್ಮ ಬಯೋಡೇಟಾದೊಂದಿಗೆ ದಿನಾಂಕ 5/2/2026 ಒಳಗಾಗಿ ನೀವು ಆ ಸಂಸ್ಥೆ ಒಂದು ಇಮೇಲ್ಗೆ ನೀವು ಇಲ್ಲಿ ಸೆಂಡ್ ಮಾಡಬೇಕಾಗುತ್ತದೆ. ಇನ್ನೊಂದು ಸೂಚನೆ ಅಂದರೆ ಸ್ನಾತಕೋತ್ತರ ಪದವಿಯಲ್ಲಿ ಕನಿಷ್ಠ ನೀವು 55% ಅಂಕಗಳನ್ನು ಪಡೆದಿರಬೇಕಾಗುತ್ತದೆ. ಜೊತೆಗೆ ಸಂದರ್ಶನ ದಿನಾಂಕ ನೋಡಬಹುದು. ನೀವು 6/2/2026 ದಾಖಲಾತಿಗಳು ನೀವು ಹಾಜರಾಗಬೇಕಾಗುತ್ತದೆ. ದೂರವಾಣಿ ಸಂಖ್ಯೆ ನೋಡಬಹುದು. ಈ ಒಂದು ದೂರವಾಣಿ ಸಂಖ್ಯೆ ಮುಖಾಂತರ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿಯನ್ನು ಕೂಡ ನೀವು ಸಲ್ಲಿಸಬಹುದು. ಅದೇ ರೀತಿಯಾಗಿ ಮತ್ತೊಂದು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ರೆ ನೋಡಬಹುದು. ಇಲ್ಲಿ ಈಸ್ಟ್ ವೆಸ್ಟ್ ಒಂದು ಸಂಸ್ಥೆಯಾಗಿದೆ. ಈ ಒಂದು ಸಂಸ್ಥೆಯಲ್ಲಿ ಕೆಲವೊಂದು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕಂಪ್ಯೂಟರ್, ಇಂಗ್ಲಿಷ್, ಕನ್ನಡ 5 ವರ್ಷದ ಅನುಭವ ಇರುವಂತಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಕ್ವಾಲಿಫಿಕೇಷನ್ ನೋಡಬಹುದು. BSc MSc ಮ್ಯಾಥ್ಸ್ ಸೈನ್ಸ್ ಆಗಿರಬೇಕು. ಜೊತೆಗೆ BEd SLP ಸ್ಪೆಷಲ್ ಎಜುಕೇಷನ್ ಆಗಿರಬೇಕು. ಕೋರ್ಸ್ ಡಿಪ್ಲೊಮಾ ಡಿಗ್ರಿ ಅಂತ ಅಭ್ಯರ್ಥಿಗಳು ಸಲ್ಲಿಸಬಹುದು. ಇದು ST ಜೋಸ್ ಹೈಸ್ಕೂಲ್ ಆಗಿದೆ. ಇದು ವಿಜಯನಗರ ಬೆಂಗಳೂರು 560114 ಆಗಿದೆ. ಆ ಸಂಸ್ಥೆ ಒಂದು ಕಾಂಟ್ಯಾಕ್ಟ್ ನಂಬರ್ ಜೊತೆಗೆ ಆ ಸಂಸ್ಥೆ ಇಮೇಲ್ ಕೂಡ ಇಲ್ಲಿ ನೋಡಬಹುದು. ಜೊತೆಗೆ ಆ ಸಂಸ್ಥೆ ವಾಟ್ಸಪ್ ನಂಬರ್ ಇದೆ. ಇವುಗಳ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ನೀವು ಪಡೆದುಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ನೋಡಬಹುದು. ಇಲ್ಲಿ ಕ್ರಿಸ್ಟು ಜಯಂತಿ CMI ಪಬ್ಲಿಕ್ ಸ್ಕೂಲ್ ನೇಮಕಾತಿ. ಇಲ್ಲಿ ಕೂಡ ಕೆಲವಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತೀವಿ. ಆ ಸಂಸ್ಥೆ ಇಮೇಲ್ ನೋಡಬಹುದು, ನೀವು ವೆಬ್ಸೈಟ್ ನೋಡಬಹುದು. ಇಲ್ಲಿ ಕೂಡ ಅಕೌಂಟೆನ್ಸಿ, ಕಂಪ್ಯೂಟರ್ ಸೈನ್ಸ್, ಇಂಗ್ಲಿಷ್, ಸೋಷಿಯಲ್ ಸೈನ್ಸ್, ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಮಾಡುವಂಥ ಅಭ್ಯರ್ಥಿಗಳು. ಆಮೇಲೆ ಮ್ಯಾಥಮೆಟಿಕ್ಸ್, ಹಿಂದಿ, ಮಾಂಟೆಸರಿ ಟ್ರೈನ್ಡ್ ಟೀಚರ್ಸ್ಗಳಿಗೆ ನೇಮಕಾತಿ, ಸ್ಪೆಷಲ್ ಎಜುಕೇಷನ್ಗಳಿಗೆ ನೇಮಕಾತಿ. ಈ ಒಂದು ಹುದ್ದೆಗೆ ಇವರು ನೇಮಕಾತಿ ಮಾಡೋದಕ್ಕೆ ಆ ಸಂಸ್ಥೆ ಒಂದು ಸ್ಕ್ಯಾನ್ ಇದೆ. ಇವುಗಳ ಮುಖಾಂತರ ನೀವು ಮಾಹಿತಿಯನ್ನು ಕೂಡ ನೀವು ಪಡೆದುಕೊಂಡು ಅಪ್ಲೈ ಕೂಡ ನೀವು ಮಾಡಬಹುದು. ಜೊತೆಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಈ ಸಂಸ್ಥೆಯ ಒಂದು ವೆಬ್ಸೈಟ್ಗೆ ನೀವು ನಿಮ್ಮ ರೆಸ್ಯೂಮನ್ನು ಕಳಿಸಬೇಕಾಗುತ್ತದೆ. ರೀತಿಯಾಗಿ ಮತ್ತೊಂದು ಸಂಸ್ಥೆಯ ನೇಮಕಾತಿ ಟೀಚರ್ ರಿಕ್ರೂಟ್ಮೆಂಟ್ IDPS ಅಂದರೆ ಇಂಟರ್ನ್ಯಾಷನಲ್ ಡೆಲ್ಲಿ ಫೌಂಡೇಶನ್ ಸ್ಕೂಲ್ ವತಿಯ ನೇಮಕಾತಿ. ಇದು ರೂಟ್ ಆಫ್ ದ ವ್ಯಾಲ್ಯೂಸ್ ಒಂದು ಕಂಪನಿ ವತಿನವಾಗಿದೆ. ಇಲ್ಲಿ ಕೂಡ ಕೆಲವಷ್ಟು ಹುದ್ದೆಗಳಿಗೆ ನೇಮಕಾತಿ ಅಂದರೆ ಇಲ್ಲಿ ಫಾರ್ ನರ್ಸರಿ ಗ್ರೇಡ್ 9 ಒಂದು ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಎಲಿಜಿಬಿಲಿಟಿ ನೋಡಬಹುದು. ರೆಲೆವೆಂಟ್ ಕ್ವಾಲಿಫಿಕೇಷನ್ ಆಗಿರಬೇಕು, ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು, ಪಾಸಿಂಗ್ ಫಾರ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು ನಿಮಗೆ ಇಲ್ಲಿ ಅಂತ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಇಂಟ್ರೆಸ್ಟ್ ಕ್ಯಾಂಡಿಡೇಟ್ ಅಂದರೆ ಕಾಂಟ್ಯಾಕ್ಟ್ ಸ್ಕೂಲ್ ಆಫೀಸ್. ನೀವು ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಈ ಒಂದು ವಾಟ್ಸಾಪ್ ಆಗಲಿ ಅಥವಾ ಈ ಒಂದು ಸಂಸ್ಥೆಯ ವೆಬ್ಸೈಟ್ನಲ್ಲಿ ನೀವು ನಿಮ್ಮ ಇತ್ತೀಚಿನ ಬಯೋಡಾಟಾವನ್ನು ಸಲ್ಲಿಸಬೇಕಾಗುತ್ತದೆ.
ಈ ಮತ್ತೊಂದು ಸಂಸ್ಥೆಯ ನೇಮಕಾತಿ BGS PU ಕಾಲೇಜಿನ ನೇಮಕಾತಿ. ಇದು ಕೂಡ ನೋಡಬಹುದು ನೀವು. ಇದು ಕೂಡ ಉತ್ರಹಳ್ಳಿ ರೋಡ್, ಕೆಂಚಗಿರಿ, ಬೆಂಗಳೂರು 560060 ಆಗಿದೆ. ಇಲ್ಲಿ ಕೂಡ ವೇಕೆನ್ಸಿ ಕೂಡ ನೋಡಬಹುದು ನೀವು. ಇಲ್ಲಿ ಕೂಡ ಇಂಗ್ಲೀಷ್, ಕೆಮಿಸ್ಟ್ರಿ, ಫಿಸಿಕ್ಸ್, ಬಯೋಲಜಿ, ಕಂಪ್ಯೂಟರ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್ ಆ್ಯಂಡ್ ಸ್ಟ್ಯಾಟಿಕ್ಸ್ ಮತ್ತು ಅಕೌಂಟೆನ್ಸಿ ಒಟ್ಟು ಇವು ಟೀಚಿಂಗ್ ಹುದ್ದೆಗಳು. ಇನ್ನು ನಾನ್ ಟೀಚಿಂಗ್ ಹುದ್ದೆ ನೋಡಬಹುದು ನೀವು. ಇಲ್ಲಿ ಕೂಡ PUC ಆಫೀಸ್, ಇದು ಸೂಪರ್ ಸ್ಯಾಟ್ಸ್, UDAS, SSP ಪೋರ್ಟಲ್ ನೀವು ಇಲ್ಲಿ ಅನುಭವ ಹೊಂದಿದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅಕೌಂಟೆಂಟ್ಸ್ ರಿಲೇಟೆಡ್ ವರ್ಕ್ಗೆ ನೀಡುವಂಥ ಅಭ್ಯರ್ಥಿಗಳನ್ನು ನೋಡ್ತಾ ಇದ್ದಾರೆ. ಆಮೇಲೆ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗೆ, ರಿಸೆಪ್ಷನ್ ಮತ್ತು PRO ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ರಿಕ್ರೂಟ್ಮೆಂಟ್ ನೋಡ್ಬೋದು ನೀವು. ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು, ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು, ವೆಲ್ ವೆಜೆಡ್ ಇಂಗ್ಲೀಷ್ ಇರಬೇಕು. ನಿಮ್ಮ ಇತ್ತೀಚಿನ CVಯನ್ನು ಈ ಸಂಸ್ಥೆ ವೆಬ್ಸೈಟ್ಗೆ ನೀವು ಇಲ್ಲಿ ಸಲ್ಲಿಸಬೇಕು. ಜೊತೆಗೆ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಇವುಗಳ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿ ಕೂಡ ನೀವು ಇಲ್ಲಿ ಪಡೆದುಕೊಳ್ಬೋದು. ಮತ್ತೊಂದು ಸಂಸ್ಥೆ ನ್ಯೂ ಬಾಲ್ಡ್ವಿನ್ ಪಬ್ಲಿಕ್ ಸ್ಕೂಲ್. ಇದು ಕೂಡ ನೋಡಬಹುದು ಒಂದು ಸಂಸ್ಥೆಯಾಗಿದೆ. ಇದು ಕೂಡ ಈ ಒಂದು ಸಂಸ್ಥೆಯ ಟೀಚರ್ಸ್ಗಳಿಗೆ ನೇಮಕಾತಿ ಓಪನ್ ಪೊಸಿಷನ್ ಆಗಿದೆ. ಕೋಆರ್ಡಿನೇಟರ್ ಹುದ್ದೆಗೆ ನೇಮಕಾತಿ. ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಮತ್ತು ಪ್ರೈಮರಿ ಆ್ಯಂಡ್ ಹೈಯರ್ ಪ್ರೈಮರಿಗೆ ನೀವು ಟೀಚರ್ ಇಲ್ಲಿ ಆಗಬೇಕಾಗುತ್ತದೆ. ಜೊತೆಗೆ 3 ವರ್ಷದ ಅಂದರೆ 5 ವರ್ಷದ ಅನುಭವ ಇರಬೇಕು. ನೀವು ಅರ್ಜಿ ಸಲ್ಲಿಸಬೇಕಾದರೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಕರೆ ಮಾಡಿ ಮಾಹಿತಿ ಕೂಡ ಪಡೆದುಕೊಳ್ಳಬಹುದು. ಇದು ಕೂಡ ನೋಡಬಹುದು. ಇದು ಬ್ಯಾಡ್ರಳ್ಳಿ ಕಾಲೇಜ್ ಸ್ಟಾಪ್, ಇದು ಕೆಂಪೇಗೌಡ ನಗರ, ಬೆಂಗಳೂರು 560091 ಈ ಸಂಸ್ಥೆ ನಿಮಗೆ ಕಂಡು ಬರುತ್ತದೆ. ಮತ್ತೊಂದು ಸಂಸ್ಥೆ ಈಸ್ಟ್ ವೆಸ್ಟ್ ಪಬ್ಲಿಕ್ ಸ್ಕೂಲ್ ಇದೆ, ನೇಮಕಾತಿ ನೋಡಬಹುದು. ಇದು ಸುಬ್ರಹ್ಮಣ್ಯ ನಗರ, ಬೆಂಗಳೂರು 2026-27 ಒಂದು ಅಕಾಡೆಮಿಕ್ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಇಂಗ್ಲೀಷ್, ಕನ್ನಡ, ಹಿಂದಿ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕಂಪ್ಯೂಟರ್ ಟೀಚರ್ಗೆ ನೇಮಕಾತಿ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನೀವು PG ಗ್ರಾಜ್ಯುಯೇಟ್ ವಿತ್ B.Ed ಅಟ್ಲೀಸ್ಟ್ 2 years ಎಕ್ಸ್ಪೀರಿಯನ್ಸ್ ಹೊಂದಿರಬೇಕಾಗುತ್ತದೆ. ಇಲ್ಲಿ ಕೂಡ ಇಂಗ್ಲೀಷ್, ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಲಜಿ, ಕನ್ನಡ, ಹಿಂದಿ, ಹಿಸ್ಟ್ರಿ, ಆಮೇಲೆ ಜಿಯೋಗ್ರಫಿ, ಕಂಪ್ಯೂಟರ್ಗಳಿಗೆ ನೀವು ಇಲ್ಲಿ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಈ ಒಂದು ಪಾಲಿಕೆ ನೋಡಬಹುದು ನೀವು. ಈಸ್ಟ್ ವೆಸ್ಟ್ ಪಬ್ಲಿಕ್ ಸ್ಕೂಲ್, D ಬ್ಲಾಕ್, 2nd ಸ್ಟೇಜ್, 7th ಮೇನ್ ರೋಡ್, ಸುಬ್ರಹ್ಮಣ್ಯ ನಗರ, ರಾಜಾಜಿನಗರ, ಬೆಂಗಳೂರು 10. ಈ ಒಂದು ಸಂಸ್ಥೆ ಹೋಗಿ ನೀವು ನಿಮ್ಮ ವಾಲ್ಕಿನ್ ಇಂಟರ್ವ್ಯೂ ನೀವು ತೆಗೆದುಕೊಳ್ಳಬೇಕಾಗುತ್ತದೆ. ಅಪ್ಲೈ ಮಾಡಬಹುದು. ಈ ಒಂದು ಸಂಸ್ಥೆ ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ನೀವು ಕಳಿಸಬೇಕಾಗುತ್ತದೆ. ಜೊತೆಗೆ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರ್ತಾ ಇದ್ದಾರೆ. ಅವುಗಳ ಮುಖಾಂತರ ಕರೆ ಮಾಡಿ ಮಾಹಿತಿ ಕೂಡ ನೀವು ಇಲ್ಲಿ ಪಡೆದುಕೊಳ್ಳಬಹುದು. ರೀತಿಯಾಗಿ ಮತ್ತೊಂದು ಶಿಕ್ಷಣ ಸಂಸ್ಥೆಯ ನೇಮಕಾತಿ ನೋಡಬಹುದು. ಇಲ್ಲಿ ಅಭ್ಯಾಸ್ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯ ನೇಮಕಾತಿ. ಇದು ನೋಡಬಹುದು ಬೆಂಗಳೂರು ಕ್ರಾಸ್, ನೆಲಮಂಗಲ ತಾಲೂಕು, ಮಂಡ್ಯ 571418 ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ನೋಡಬಹುದು ನೀವು. ಇಲ್ಲಿ ಕೂಡ ಪೊಸಿಷನ್ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ. ಮೊದಲಾಗಿ ಪ್ರೈಮರಿ ಟೀಚರ್ಗೆ ನೇಮಕಾತಿ. ಅಲ್ಲಿ ಕೂಡ ನೀವು ಗ್ರಾಜ್ಯುಯೇಟ್ ವಿತ್ ಮೆಂಟರ್ಸರಿ ಮತ್ತು NTTC ಮತ್ತು MTTC ಮತ್ತು 2 ವರ್ಷದ ಅನುಭವ ಇರಬೇಕು ನಿಮಗೆ. ನಂತರ PRT ಆಲ್ ಸಬ್ಜೆಕ್ಟ್ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ನಿಮಗೆ ಎಜುಕೇಷನ್ ಗ್ರಾಜ್ಯುಯೇಟ್ ವಿತ್ B.Ed ಮತ್ತು 2 ವರ್ಷದ ಅನುಭವ ಇರಬೇಕು CBSE ಶಾಲೆಯಲ್ಲಿ. ಆಮೇಲೆ TGT ಆಲ್ ಟೀಚರ್ಗೆ ನೇಮಕಾತಿ. ಇಲ್ಲಿ ಕೂಡ ನಿಮಗೆ ಪೋಸ್ಟ್ ಗ್ರಾಜ್ಯುಯೇಟ್ ಅಥವಾ ವಿತ್ B.Ed ಮತ್ತು 3 ವರ್ಷದ ಅನುಭವ ಇರಬೇಕು CBSE ಶಾಲೆಯಲ್ಲಿ. P ಟೀಚರ್ಗೆ ನೇಮಕಾತಿಯಲ್ಲಿ ಕೂಡ ನೀವು B.Ed ಅಥವಾ MPEd ಅಥವಾ 2 ವರ್ಷದ ಅನುಭವ ಇರಬೇಕು. ಆಮೇಲೆ ಪ್ರೀ ಪ್ರೈಮರಿ ಟೀಚರ್ಗೆ ನೇಮಕಾತಿ. ಇಲ್ಲಿ ಕೂಡ ನೀವು ಅನುಭವವನ್ನು ಹೊಂದಿರಬೇಕಾಗುತ್ತದೆ. ನಂತರ ವೈಸ್ ಪ್ರಿನ್ಸಿಪಲ್ಗೆ ಕೂಡ ನೇಮಕಾತಿಯವರು ಮಾಡಿಕೊಳ್ತಾ ಇದ್ದಾರೆ. ವೈಸ್ ಪ್ರಿನ್ಸಿಪಲ್ಗೆ ಕೂಡ ನೇಮಕಾತಿಯಲ್ಲಿ ಆಗ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ನಾನ್ ಟೀಚಿಂಗ್ ಹುದ್ದೆಗಳು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಅಲ್ಲಿ ಅಕೌಂಟೆಂಟ್ ಆ್ಯಂಡ್ ಲೈಬ್ರರಿ ಹುದ್ದೆಗೆ ನೇಮಕಾತಿ. ಸ್ಕಿಲ್ ಕೂಡ ನೋಡಬಹುದು. ಎಕ್ಸಲೆಂಟ್ ಇಂಗ್ಲೀಷ್ ಬರಬೇಕು ನಿಮಗೆ, ಸ್ಟ್ರಾಂಗ್ ಸಬ್ಜೆಕ್ಟ್ ನಾಲೆಜ್ ಇರಬೇಕಾಗುತ್ತದೆ. ಜೊತೆಗೆ ಎಲ್ಲ ರೀತಿ ಮಾಹಿತಿ ಗೊತ್ತಿರಬೇಕಾಗುತ್ತದೆ. ಇದೇ ರೀತಿಯಾಗಿ ಈ ಒಂದು ಸಂಸ್ಥೆ ಸ್ಕ್ಯಾನ್ಗೆ ನೀವು ಸ್ಕ್ಯಾನ್ ಮಾಡಿ ಇದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ನೋಡಬಹುದು. ಈ ಒಂದು ಅಭ್ಯಾಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಕ್ಯಾಂಪಸ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನೀವು ನಿಮ್ಮ ಇತ್ತೀಚಿನ ಎಜುಕೇಷನ್ ಡಾಕ್ಯುಮೆಂಟ್ಸ್ ಆಗಿರಲಿ, ಸ್ಯಾಲರಿ ರಿಲೇಟೆಡ್ ಡಾಕ್ಯುಮೆಂಟ್ ಅಲಾಂಗ್ ವಿತ್ ಅಪ್ಲೋಡ್ ರೆಸ್ಯೂಮ್ ಮುಖಾಂತರ ನೀವೇ ಮಾಡಬೇಕು. ನಿಮ್ಮ ಮಾಹಿತಿಯನ್ನು ಕಳಿಸಬೇಕಾಗುತ್ತೆ. ಫೆಸಿಲಿಟಿ ನೋಡಬಹುದು. ಅಟ್ರಾಕ್ಟಿವ್ ಸ್ಯಾಲರಿ ನೀಡ್ತಾ ಇದ್ದಾರೆ, ಅಕೊಮಡೇಷನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಂಟ್ರೆಸ್ಟ್ ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ. ಇಮೇಲ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಅಂದರೆ ಈ ಒಂದು ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ ಆಗಲಿ ಮತ್ತು ಆ ಸಂಸ್ಥೆ ಇಮೇಲ್ಗಾಗಿ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದು. ಡೇಟ್ ನೋಡಬಹುದು 1/2/2026 ನಿಮಗೆ ಸಂಡೇ ವಾಲ್ಕಿನ್ ಇಂಟರ್ವ್ಯೂ ಜೊತೆಗೆ 10 ರಿಂದ 2 ಗಂಟೆ ಒಳಗೆ ನಿಮ್ಮನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.